ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ತುಂಬಾ ಕ್ರಿಸ್ಪಿಯಾದಂತಹ ಹಾಗೆ ತುಂಬಾ ರುಚಿಕರವಾದಂತಹ ರಾಗಿ ದೋಸೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಕ್ರಿಸ್ಪಿಯಾದ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರಾಗಿ ದೋಸೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ತುಂಬ ಜನರಿಗೆ ಈ ರಾಗಿ ಅಷ್ಟು ಖುಷಿಯಾಗುವುದಿಲ್ಲ, ಅಂಥವರು ಈ ರೀತಿ ದೋಸೆ ಮಾಡಿಕೊಂಡು ತಿನ್ನಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನಾವಿನ್ನು ಈ ರಾಗಿ ದೋಸೆಯನ್ನು ಮಾಡೋಣ. ರಾಗಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 4 ಕಪ್ ಆಗುವಷ್ಟು ರಾಗಿ ಹಾಗೆ 2 ಕಪ್ ಆಗುವಷ್ಟು ಬ್ರೋಕನ್ ಮಸೂರಿ ರೈಸ್, ಇಲ್ಲಿ ಯಾವ ಅಕ್ಕಿ ಬೇಕಿದ್ರೂ ತಗೊಳ್ಬೋದು ನೀವು. ಹಾಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ, ನಾನಿಲ್ಲಿ ಈ ಕಪ್ಪಲ್ಲಿ ಅಳತೆ ತಗೊಂಡಿದ್ದೇನೆ. ನೀವು ಯಾವ ಕಪ್ಪಲ್ಲಿ ಬೇಕಿದ್ರೂ ಅಳತೆ ತಗೊಳ್ಬೋದು. ಇನ್ನಿದನ್ನು ಒಂದು 4 ರಿಂದ 5 ಗಂಟೆ ಆಗುವಷ್ಟು ನೆನೆಲಿಕ್ಕೆ ಇಡಬೇಕು. ಇದಕ್ಕಿನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 4 ರಿಂದ 5 ಗಂಟೆ ಆಗುವಷ್ಟು ನೆನೆಲಿಕ್ಕೆ ಇಡುವ. ನೋಡಿ, ಇದೀಗ ಚೆನ್ನಾಗಿ ನೆನೆದಿದೆ. ಹಾಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು 2 ಕಪ್ ಆಗುವಷ್ಟು ನೀರು ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ನಮ್ಮ ನೆನೆ ಹಾಕಿದ ಅಕ್ಕಿ, ರಾಗಿ, ಉದ್ದಿನ ಬೇಳೆ ಹಾಗೆ ಅವಲಕ್ಕಿ ಇಷ್ಟನ್ನು ನಾವು ಚೆನ್ನಾಗಿ ತೊಳೆದು ಚೆನ್ನಾಗಿ ರುಬ್ಬಿಕೊಳ್ಬೇಕು. ನೀವು ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಬೇಕಿದ್ರೂ ರುಬ್ಬಿಕೊಳ್ಳಿ, ಗ್ರೈಂಡರಲ್ಲಿ ಬೇಕಿದ್ರೂ ರುಬ್ಬಿಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ರುಬ್ಬಿಕೊಳ್ಳಿ. ನೋಡಿ, ನಮ್ಮ ರುಬ್ಬಿಕೊಂಡಂತಹ ಮಿಶ್ರಣ ರೆಡಿಯಾಗಿದೆ. ಹಿಟ್ಟು ಈ ಹದದಲ್ಲಿದೆ. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ಮಾತ್ರ ಇದನ್ನು. ಇನ್ನಿದನ್ನು ಒಂದು 6 ರಿಂದ 7 ಗಂಟೆ ಆಗುವಷ್ಟು ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಇಡಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಹುಳಿ ಬರಲಿ. ನೋಡಿ, ಇದೀಗ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಚೆನ್ನಾಗಿ ಹುಳಿ ಬಂದಿದೆ. ನೋಡಿ, ನಮ್ಮ ಹಿಟ್ಟು ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪೆಲ್ಲ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನು ನಾವು ದೋಸೆ ಹಾಕಿಕೊಳ್ಳುವ. ದೋಸೆ ಹಾಕಿಕೊಳ್ಳಿಕ್ಕೆ ನಾನಿಲ್ಲಿ ಕಬ್ಬಿಣದ ತವವನ್ನು ಯೂಸ್ ಮಾಡ್ತಾ ಇದ್ದೇನೆ. ತವವನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಬಿಸಿಯಾಗಲಿ. ಇನ್ನು ತವ ಬಿಸಿಯಾಗಲಿ. ನಾವೊಂದು ನುಡಿಮುತ್ತು ನೋಡಿಕೊಂಡು ಬರೋಣ. ಕಷ್ಟಗಳು ಸುಮ್ಮನೆ ಬರುವುದಿಲ್ಲ, ಅವು ಸಾಮಾನ್ಯ ಜನರನ್ನು ಅಸಾಧಾರಣ ಜನರನ್ನಾಗಿ ರೂಪಾಂತರಿಸಲು ಬರುತ್ತದೆ. Hardships often prepare ordinary people for an extraordinary destiny. ಎಷ್ಟೊಂದು ಅರ್ಥಪೂರ್ಣವಾದ ನುಡಿಗಟ್ಟು ಅಲ್ವಾ ಸ್ನೇಹಿತರೆ? ಈ ದೋಸೆ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗ ನಮ್ಮ ತವ ಬಿಸಿಯಾಗಿದೆ. ಸ್ವಲ್ಪ ನೀರು ಹಾಕಿದರೆ ತವ ಬಿಸಿಯಾಗಿದೆ ಅಂತ ಗೊತ್ತಾಗ್ತದೆ. ಇನ್ನು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮೇಲಿಂದ ಸ್ವಲ್ಪ ಎಣ್ಣೆ ಸವರಿಕೊಳ್ಳಿ. ಎಣ್ಣೆ ಸವರಿಕೊಂಡ ಮೇಲೆ ನಾವು ನಮ್ಮ ರಾಗಿ ದೋಸೆಯನ್ನು ಹಾಕಿಕೊಳ್ಳುವ. ಇದು ಕಬ್ಬಿಣದ ತವ ಆದ ಕಾರಣ ಎಣ್ಣೆಯನ್ನು ಸರಿಯಾಗಿ ಸವರಿಕೊಳ್ಳಿ. ಇನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಲಿ ಅದು. ಇನ್ನು ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಂಡ್ರೆ ನಮ್ಮ ಕ್ರಿಸ್ಪಿಯಾದಂತಹ ರುಚಿಕರವಾದಂತಹ ರಾಗಿ ದೋಸೆ ರೆಡಿ ಆಗ್ತದೆ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಾದರೆ ತೆಂಗಿನೆಣ್ಣೆ ಬೇಕಿದ್ರೂ ಯೂಸ್ ಮಾಡ್ಬೋದು. ಪುನಃ ಮತ್ತೊಂದು ದೋಸೆಯನ್ನು ಹಾಗೆ ರೆಡಿ ಮಾಡಿಕೊಳ್ಳುವ. ತೆಳು ಹಾಕ್ಲಿಕ್ಕೆ ಆದಷ್ಟು ತೆಳು ಹಾಕಿಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆ ಮಕ್ಕಳೆಲ್ಲ ರಾಗಿ ತಿನ್ನೋದಿಲ್ಲ ಅಂತಾದರೆ ಈ ರೀತಿ ದೋಸೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ದೋಸೆಯನ್ನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯದೊಂದಿಗೆ ಸರ್ವ್ ಮಾಡ್ಬೋದು.
ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.